ವೆಲ್ಕಮ್ ಬ್ಯಾಕ್ ಟು ವಿನಾ ಡೈಲಿ ಲೈಫ್. ಇವತ್ತು ಡೈಲಿ ಬ್ಲಾಗ್ ಮಾಡತ್ತೀವಿ. ಏನಂದರೆ ಇವತ್ತು ಏನೋ ತರಾಕೊಂತೀವಿ, ಬರೀ ಏನು ತೊಗೊಂಬರ್ತೇವೆ ಅಂತೇಳಿ ನೀವು ನೋಡೋಂತೀರಿ ಅಂತ. ನೋಡಿ ಬಾಯಕ್ಕೆ ಬರೋದು ನೋಡು. ತೋರಿಸಿರಿ ನಮಗೂ ಒಂದಿತ್ತು. ಬರುತ್ತೆ. ಅದು ಏನಾಗೈತೆ ಗೊತ್ತಾ, ಬಡದು ಇವ್ ಸೈಡಿನ ವೆಜ್ ಅದಾವಲ್ಲ, ಹಿಂಗ್ ಒಳಗೆ ಹೋಗ್ಬಿಟ್ಟಾವು. ಈಗ ಬಡಿಬಾರ್ದು, ಅದಿರ್ಲಿ. ಎಮರ್ಜೆನ್ಸಿ ಒಂದು ಬೇಕಾದಾಗ ಇಲ್ಲೊಂದು 50 ಅಲ್ಲೊಂದು 16 ಇಟ್ಟು ಒಂದು ಹಾಕೊಂಡು ಅಷ್ಟು ರೊಕ್ಕ ಆಯ್ತದ. ಅವ ಹಿಡಿದಿರ್ಬೇಕು ಅಂದ್ರೆ ತೈಯ ಹಾಕೋದು ಮಾಡಿಲ್ಲಲ್ಲ, ಹವ ಹಿಡ್ದಂಗೆ ಆಗಿರ್ತಾವೆ. ಹವಾ ಹಿಡಿತಾವೆ. 1 2 3 4 5 ಪ್ಲೇಟ್ ಅದಾವೆ ಇವು. 30. ಅದನ್ನ ತೋರಿಸ್ರಿ. ಹಾಂ, ಅದೇ ಕುಕ್ಕರ್. ಕಿಚಡಿ ಮಾಡಿ ಚಲೋ ಆತು. ಕಿಚಡಿ ಮಾಡ್ಕೊಂಡು ಗಂಜಿ ಮಾಡಕ್ಕೆ ನಾವಿಲ್ಲ, ಲೆಕ್ಕಿಗೆ ಗಂಜಿ ಮಾಡಕ್ಕೆ ಅದೇ ಮಧ್ಯಾಹ್ನವಾಗಿ ಇಡ್ಲಿ ಸುಟ್ಟು ತಂದಿವಲ್ಲ, ಇಡ್ಲಿ ಕೊಟ್ಟಿವಿ. ಆಮೇಲೆ ಅದ್ರ ಜೊತೆ ಕುಕ್ಕರ್ ತಂದೀವಿ. ಈಗ ಈ ಕುಕ್ಕರ್ನಾಗ ಕಿಚಡಿ ಮಾಡ್ತೀವಿ. ಕಿಚಡಿ ನೋಡಿ. ಇಲ್ಲಿ ಇವರು ಚಪಾತಿ ಗೀಟು ಕಲಿಸ್ತಾನೆ, ಇನ್ನೂ ಕಲಿಸಿಲ್ಲ, ಕಲಿಸ್ತಾನೆ. ಆಮೇಲೆ ಬಂದು ತೋರಿಸ್ತೇನೆ. ಇಲ್ಲ ಅನ್ನ ಕೆಟ್ಟದು. ನಾಳೆ ನಮ್ಗೆ ಚಿತ್ರಾನ್ನ, ನಾಳೆ ಬೆಳಗ್ಗೆ ಚಿತ್ರಾನ್ನ. ಚಿತ್ರಾನ್ನ ಹುಡುಗಿದ್ವಿ. ಅದು ಸಾರಿಗೆ ಚಿತ್ರಾನ್ನ ಹುಡುಗಿ, ಅದು ಚಟ್ನಿ. ಇದು ವಡಾಕಲ್ಲ, ಇದೇನು ಅದು ಇಡ್ಲಿದು. ಇಡ್ಲಿದೆ. ಈಗ ರುಬ್ಬಕ್ಕೆ ಕುತ್ಕೊಂಡು ವಡಾದ್ರಿ. ಹಾಂ, ಇದು ವಡಾದ್ರಿ. ಇದು ರುಬ್ಬಕ್ಕೆ ನಾ ಸಂಡೆ ಇದೆ. ಚಲೋ ಆಗೈತಲ್ಲ ನಿಮ್ಮ, ಚಲೋ ಮಾಡಿಯಲ್ಲ. ಅದು ಕರಿಬೇಕಿಲ್ಲ ನಮ್ಮನ್ನ. ಏನು ಹೇಳ್ತಾನೆ ಅದನ್ನು ಹೇಳಿ, ಏನೇನು ಹಾಕಿರಿ ಹೇಳಿ. ಎಣ್ಣೆ ಹಾಕೀನಿ, ಸಾಸಿವೆ ಜೀರಿಗೆ ಹಾಕೀನಿ ಅಷ್ಟೆ. ನೋಡ್ರಿ, ಹೊಸ ಕುಕ್ಕರ್. ಹೊಸ ಕುಕ್ಕರ್ನಾಗ ಅಡುಗೆ ಮಾಡೋ ಮಜಾನ ಬೇರೆ. ಕಿಚಡಿ ಮಾಡ್ತದೆ. ಮತ್ತೆ ಅದಕ್ಕೆ ನಿನ್ನ ಸಲಗೆ ಮಾಡಕ್ಕೆ. ಈಗ ಕರಿಬೇವು ಹಾಕೀನಿ, ಹಸಿಮೆಣ್ಸಿನ್ಕಾಯಿ ಹಾಕೀನಿ. ಈಗ ಉಳ್ಳಾಗಡ್ಡೆ ಹಾಕಕತ್ತೀನಿ. ಈಗ ಉಳ್ಳಾಗಡ್ಡೆ ಜೊತೆನ ತರಕಾರಿ ಎಲ್ಲ ಹಾಕ್ಬಿಡ್ತೀನಿ. ಫ್ರೈ ಆಕೈತಿ. ಇದ್ರಾಗ ಬೀನ್ಸು, ಗಜ್ಜರಿ, ಬೀಟ್ರೋಟ್ ಐತಿ, ಸಣ್ಣಗೆ ಕ್ರಶ್ ಮಾಡೀವಿ. ನೆಕ್ಸ್ಟ್ ಮೊಳಕೆ ಕಟ್ಟಿದ ಹೆಸರು ಕಾಳು 1 ಇಡಿ. ಅಲಸಂದಿ ಕಾಳು ಹಂಗೆ ಕಂಡು ಮಡಕಿ ಕಾಳು. ಆಗಲೇ ಮಡಕಿ ಕಾಳು, ಇದು ಮಡಕಿ ಕಾಳು. ಅವು ಹೆಸರು ಕಾಳು, ಇವು ಮಡಕಿ ಕಾಳು. ಸಣ್ಣವದ ಇನ್ನ ಸಣ್ಣವದ ಅಂತ ತಗೋ. ಈಗ ಇಷ್ಟು ಚಂದಾಗಿ ಫ್ರೈ ಮಾಡ್ತೀನಿ. ನಾವು ಕಿಚಡಿಗೆ ಅಕ್ಕಿಗಿಂತ ಜಾಸ್ತಿ ಬ್ಯಾಳಿ ಕಾಳು ತರಕಾರಿ ಇವ ಜಾಸ್ತಿ ಹಾಕ್ತೀವಿ.
ಆ್ಯಕ್ಚುಲಿ ಬೇಳೆ ಹಾಕ್ತಿದ್ವಿ, ಆದ್ರೆ ಕಾಳು ಅದು ಅದಾವು ತರಕಾರಿ ಅದಾವ ಅಂತ ಬೇಳೆ ಹಾಕಿಲ್ಲ ಇವತ್ತು. ಬರೀ ಕಾಳಿನಾಗ ಕಿಚಡಿ ಮಾಡಾಕ್ತೀವಿ. ಸ್ವಲ್ಪ ಬೇಯಲಿದೆ, ಮುಚ್ಚಿಡ್ತೀವಿ. ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರಿ, ಧನಿಯಾ ಪುಡಿ, ಅರಿಶಿನ, ಖಾರದ ಪುಡಿ, ಉಪ್ಪು ಈಗ ಫುಲ್ಲೆಲ್ಲ ಮಿಕ್ಸ್ ಮಾಡಿ ಖಾರ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಚಲೋಗೆ ಫ್ರೈ ಮಾಡೋದು. ಈಗ ಇದಕ್ಕೆ ನೆನೆ ಇಟ್ಟಿರೋ ನಿಮ್ಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ನಾವೊಂದು ಅರ್ಧ ಕಪ್ ಹಾಕೀನಿ. ಇದನ್ನು ಒಂದು ಚೂರು ತರಕಾರಿ ಇದಕ್ಕೆಲ್ಲ ಫ್ರೈ ಮಾಡಿ ಇದಕ್ಕೆ ನೀರು ಹಾಕಿ ಕುಕ್ಕರ್ ಬಾಯಿ ಕಿಚಡಿನ ಭಾಳ ಮೆತ್ತಗೆ ಮಾಡ್ತೀವಿ. ಹಂಗಾಗಿ ನಾ 2 ಲೀಟರ್ ನೀರು ಹಾಕೀನಿ. ಕಿಚಡಿ ಫುಲ್ ಸಾಫ್ಟ್ ಆದ್ರೂ ರುಚಿ ಅನ್ನಿಸ್ತೈತಿ ರೀ. ಉದುರಾಗಿದ್ರೆ ಚೆನ್ನಾಗಿ ಅನ್ಸಂಗಿಲ್ಲ. ಈಗ ಸಿಟಿ ಹಾಕ್ತೀನಿ ನಾನು. ಇದು 2 ಸಿಟಿ ಆದ್ರೆ ಕಿಚಡಿ ರೆಡಿ ಆಗುತ್ತೆ. ಚಪಾತಿ ಹಾಕತ್ತಾವಿಲ್ಲಿ. ಅದು ಅನ್ನದ ಡಬ್ಬಿ ದೊಡ್ಡ ಡಬ್ರಿ ಇಟ್ಟಿದ್ದಕ್ಕೆ ಗ್ಯಾಸ್ ಕೆಳಗೆ ಇಟ್ಕೊಂಡಾಳ. ಈಗ ಅನ್ನನೂ ಆಗಕ್ಕೆ ಬಂದೈತಿ, ಒಂಚೂರು ಆಳ್ಬೇಕಷ್ಟ. ಇಲ್ಲಿ ಚಪಾತಿ ರೆಡಿ ಹಾಕವು. 4 ಕುಕ್ಕರ್ ಸಿಟಿ ಹಾಕ್ಬಿಟ್ಲಿನ ಪಲ್ಯ ಮಾಡ್ತೀನಿ. ಉಂಡು ನಾಳೆ ಬೆಳಗ್ಗೆ ಎದ್ದು ಹುರಿದಿಟ್ಟು ಮಕ್ಕೊತೀವಿ ನಾವು. ನೋಡ್ರಿ, ಈಗ ಊಟಕ್ಕೆ ಮಡಕೆ ಕಾಳು ಪಲ್ಯ, ಕಿಚಡಿ, ಟಮಾಟಿ ಚಟ್ನಿ, ಚಪಾತಿ ಮಾಡೀವಿ. ಈಗ ಊಟ ಮಾಡ್ತೀವಿ, ಮಕ್ಕೊತೀವಿ. ಇನ್ನು ಉಳ್ಕಿದ್ದು ಬೆಳಗ್ಗೆ ಎದ್ದು ಮಾಡ್ತೀವಿ. ಹೊಸ ಇಡ್ಲಿ ಪಾತ್ರೆ ನಿನ್ನೆ ತೊಗೊಂಬಂದಿದ್ದು. ಹೊಸ ಇಡ್ಲಿ ಪಾತ್ರೆ ಒಳಗೆ ಇಡ್ಲಿ ಮಾಡೀವಿ ಇವತ್ತು. ಎಲ್ಲ ರೆಡಿ ಆಗ್ಯಾವ. ಲಾಸ್ಟಿಗೆ ಒಂದು 4 ಪ್ಲೇಟ್ ಅಷ್ಟೇ ಉಳ್ದಾವು. ಹಿಟ್ಟೆಲ್ಲ ಖಾಲಿ ಖಾಲಿ ಖಾಲಿ. ಮಮ್ಮ ಮಕ್ಕೊಂಡೈತಿ. ತಟ್ಟೆ ಇಡ್ಲಿ ಅವ ಇಟ್ಟೇನ. ಪ್ಲೇಟ್ ನಮ್ಮ ಪಿಳಕಿ ಚುಳಕಿ ಇಲ್ಲಿ ಮಕ್ಕೊಂಡವು. ನಮ್ಮ ಬ್ರೋನ್ ಎಸ್ಕೇಪ್ ಆಗ್ಬಿಟ್ಟೈತೆ ಬೆಳಗ್ಗೆ 3 ಸೌಟ್ ಉಳಿದಿತ್ತ ಅದ. ಹಾಂ, ಈಗ ನೋಡ್ರಿ ಅಡುಗೆ ಮನೆ ಈ ಆಕಾರ ಐತೀಗ. ಇದನ್ನೆಲ್ಲನೂ ಸರಿ ಮಾಡಿ ಒರೆಸಿ ಜಳಕ ಮಾಡಿ ಪೂಜೆ ಮಾಡಿ ನಾಷ್ಟ ಮಾಡಬೇಕು. ಇವು ದಹಿ ಬಲ್ಲೆ ಮಾಡಾಕಂತೇಳಿ ನೆನೆ ಹಾಕೀವಿ. ಈಗ ಮೊಸರು ತೊಗೊಂಬಂದು ದಹಿ ಬಲ್ಲೆ ಮಾಡಬೇಕು. ಆದರೆ ಈ ವಿಡಿಯೋದಾಗ ಅದನ್ನು ತೋರ್ಸಂಗಿಲ್ಲ. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನಾಗ ದಹಿ ಬಲ್ಲೆ ಮಾಡೋಕೆ ಅದಕ್ಕೆ ಏನೇನು ಹಾಕಿದೆ ಅನ್ನೋದು ಅವಾಗ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬಾಯ್.